Welcome to everyone. In today's class, we are going to learn about data, collection of data, and sources of data collection. Before we study the topics like classification, tabulation, frequency distribution, mean, median, mode, and correlation regression, we need to understand one question: what is data? Statistics ನಲ್ಲಿ ಬರುವಂತಹ ಕ್ಲಾಸಿಫಿಕೇಶನ್ನು, ಟ್ಯಾಬ್ಯುಲೇಷನ್ನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನು, ಮೀನ್, ಮೀಡಿಯನ್, ಮೋಡ್, ರಿಗ್ರೆಷನ್ ಇವುಗಳನ್ನು ಎಲ್ಲವನ್ನ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಾವು ಡಾಟಾ ಅನ್ನುವಂತಹ ಕಾನ್ಸೆಪ್ಟನ್ನು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಎ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಅರ್ನಿಂಗ್ ಮೆಂಬರ್ಸ್ ಇನ್ ಎ ಫ್ಯಾಮಿಲಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ರೂಮ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಟೇಕನ್ statistics and commercial arithmetic, sales per day. All these collected facts, figures are called as data. ನಾವು ಡಾಟಾ ಅಂದರೆ ಏನು ಅಂತ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ನೋಡೋದಾದ್ರೆ, ನಿಮ್ಮ ಒಂದು ಫ್ಯಾಮಿಲಿ ಒಳಗೆ ಎಷ್ಟು ಮೆಂಬರ್ ಅದಾರ ಅನ್ನುವಂತಹ ಸಂಖ್ಯೆಯನ್ನು ಹೇಳಿದ್ರಿ, ಕ್ಲಾಸ್ ಒಳಗೆ ಎಷ್ಟು ಮಂದಿ ಸ್ಟೂಡೆಂಟ್ಸು ಅಡ್ಮಿಷನ್ ತೊಗೊಂಡಾರ, ಬಿಕಾಮ್ ಥರ್ಡ್ ಸೆಮಿಸ್ಟರ್ಗೆ ಎಷ್ಟು ಜನ ಅದಾರ, ಬಿಕಾಮ್ ಫೈನಲ್ ಇಯರ್ಗೆ ಎಷ್ಟು ಜನ ಇದ್ದಾರ ಅನ್ನುವಂತಹ ಸಂಖ್ಯೆಯನ್ನು ಹೇಳಿದ್ರಿ. ಒಂದು ಕಂಪನಿದು ಅಥವಾ ಒಂದು ಶಾಪದ್ದು ಸೇಲ್ಸ್ ಎಷ್ಟಿದೆ ಅಂತ ನೀವು ಅದನ್ನು ಹೇಳಿದ್ರೆ, ಅಂದ್ರೆ ನಂಬರ್ಸ್ ಒಳಗೆ ಅಥವಾ ಫಿಗರ್ಸ್ ಒಳಗೆ ಅಥವಾ ಫ್ಯಾಕ್ಟ್ ಒಳಗೆ ಹೇಳಿದ್ರೆ, ಇವುಗಳಿಗೆ ನಾವು ಸಾಮಾನ್ಯ ಅರ್ಥದಲ್ಲಿ ಏನಂತ ಕರಿತೀವಿ? ಡಾಟಾ ಅಂತ ಹೇಳಿ ನಾವು ಕರಿತೀವಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಡಾಟಾ. ಡಾಟಾ ಮೀನ್ಸ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಫಿಗರ್ಸ್ ಆ್ಯಂಡ್ ಇನ್ಫಾರ್ಮೇಷನ್ collected for a specific purpose. ಡಾಟಾ ಕನ್ನಡದಲ್ಲಿ ದತ್ತಾಂಶಗಳು ಅಂತ ನಾವೇನು ಕರಿತೀವಿ. ಇವುಗಳೇನಪ್ಪ ಅಂತಂದ್ರೆ ಸಂಗ್ರಹಣೆ ಮಾಡೋದು. ಏನನ್ನ ಸಂಗ್ರಹಣೆ ಮಾಡೋದು ಅಂತ ಹೇಳ್ಬೇಕಂದ್ರೆ, ಫ್ಯಾಕ್ಟ್ಸ್ಗಳಿರ್ಬೋದು, ಫಿಗರ್ಸ್ಗಳ ರೂಪದಲ್ಲಿ ಇರಬಹುದು, ಇನ್ಫಾರ್ಮೇಷನ್ಗಳಿರ್ಬೋದು, ಅಬ್ಸರ್ವೇಷನ್ ಕೂಡ ಇರಬಹುದು. ಯಾವ ಉದ್ದೇಶಕ್ಕೆ ಕಲೆಕ್ಟ್ ಮಾಡೋದು ಅಂತಂದ್ರೆ, ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅಂತ ನಾವು ಕರಿತೀವಿ. ಮೀನ್ಸ್ ದ್ಯಾಟ್ these data are collected but not yet processed or organized to carry specific meaning. ಇವುಗಳು ಕೇವಲ ಸಂಗ್ರಹಣೆ ಮಾಡಿದ್ದಿರ್ತಾವೆ ಹೊರತು ಯಾವುದೇ ರೀತಿಯ ಪ್ರೊಸೆಸ್ ಮಾಡಿರೋದು, ಆರ್ಗನೈಸ್ ಮಾಡಿ ಇಟ್ಟಿರೋದು ರೀತಿಯಲ್ಲಿ ಇರೋದಿಲ್ಲ. ಮುಂದೆ ನಾವು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಇವುಗಳನ್ನು ಏನು ಮಾಡಿರ್ತೀವಿ? ಸಂಗ್ರಹಣೆ ಮಾಡಿರ್ತೀವಿ. ಯು ಕ್ಯಾನ್ ಸೇ ದ್ಯಾಟ್ ಇನ್ ಸಿಂಪಲ್ ವರ್ಡ್, ಎ ಬಂಡಲ್ ಆಫ್ ಇನ್ಫಾರ್ಮೇಷನ್ ಆರ್ ಬಂಚ್ ಆಫ್ ಇನ್ಫಾರ್ಮೇಷನ್. Examples of data: number of students, students marks, student age, monthly income of a family, population of different villages or cities or states, daily sales of a shop, prices of products, heights of students, runs scored by players in cricket, rainfall. These are all the examples for data. Definition of data according to S.S. Chisnall: data are the facts and figures collected for a specific purpose. ಸಿಂಪಲ್ ಆದಂತಹ ಡೆಫಿನೇಷನ್ ಇಲ್ಲಿ ನಿಮ್ಗೆ ನೀಡಲಾಗಿದೆ. ಇನ್ ಸ್ಟಾಟಿಸ್ಟಿಕ್ಸ್, ಡಾಟಾ ಆರ್ ದ ರಾ ಮಟೀರಿಯಲ್ಸ್. ಜಸ್ಟ್ ಆಸ್ ರಾ ಮಟೀರಿಯಲ್ಸ್ ಆರ್ ನೆಸೆಸರಿ ಟು ಪ್ರೊಡ್ಯೂಸ್ ಎ ಫಿನಿಶ್ಡ್ ಪ್ರಾಡಕ್ಟ್. ನಾವು ಒಂದು ಕಂಪ್ನಿ ಅಂತ ತಗೊಂಡಾಗ ಒಂದು ರಾ ಮಟೀರಿಯಲ್ ಅನ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಾನು ಒಂದು ಟೇಬಲ್ ಅನ್ನ ರೆಡಿ ಮಾಡಬೇಕು ಅಂದ್ರೆ ಇದಕ್ಕೆ ರಾ ಮಟೀರಿಯಲ್ ಏನು? ಗಿಡ ಅಥವಾ ಮರ, ಅದರ ಒಂದು ಕಟ್ಟಿಗೆ ಆಗಿರ್ತೈತಿ. ಈ ಕಟ್ಟಿಗೆ ಅನ್ನೋದು ಏನಾಗಿರ್ತೈತಿ? ರಾ ಮಟೀರಿಯಲ್ ಆಗಿರ್ತೈತಿ. ಸಿಮಿಲರ್ಲಿ, ನಾನು ಕಾಟನ್ ಬಟ್ಟೆಯನ್ನ ತಯಾರು ಮಾಡಬೇಕು ಅಂತಂದ್ರೆ ಇದಕ್ಕೆ ರಾ ಮಟೀರಿಯಲ್ ಏನಾಗಿರ್ತೈತಿ? ಹತ್ತಿ ಆಗಿರ್ತೈತಿ. ಈ ಹತ್ತಿಗೆ ಅಥವಾ ಕಟ್ಟಿಗೆಗೆ ಅಥವಾ ಗಿಡಕ್ಕೆ ನಾವೇನಂತ ಕರಿತೀವಿ? ರಾ ಮಟೀರಿಯಲ್ ಅಂತ ನಾವು ಕರಿತೀವಿ. ಉತ್ತಮ ಗುಣಮಟ್ಟದ ಮರ ಇತ್ತು, ಗಿಡ ಇತ್ತು, ಅದರ ಕಟ್ಟಿಗೆ ಚೆನ್ನಾಗಿತ್ತು ಅಂದ್ರೆ ಏನಾಗುತ್ತೆ? ಉತ್ತಮ ರೀತಿಯ ಫರ್ನಿಚರ್ಗಳನ್ನು ನೀವು ರೆಡಿ ಮಾಡಬಹುದು. ಅದೇ ರೀತಿಯಲ್ಲಿ ನೀವು ಕೂಡ ರಾ ಮಟೀರಿಯಲ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಡಾಟಾ ಈಸ್ ನೆಸೆಸರಿ ಫಾರ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಅಂಡ್ ಡಿಸಿಷನ್ ಮೇಕಿಂಗ್. ಮೀನಿಂಗ್ ಆಫ್ ಕಲೆಕ್ಷನ್ ಆಫ್ ಡಾಟಾ. Collection of data means the systematic process of gathering facts, figures and information for a specific purpose. ಕಲೆಕ್ಷನ್ ಆಫ್ ಡಾಟಾ ಅಂದ್ರೆ ಇದಕ್ಕೊಂದು ನಾವು ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಅತ್ಯಂತ ವ್ಯವಸ್ಥಿತವಾದಂತಹ ಒಂದು ಪ್ರಕ್ರಿಯೆ. ಯಾವ ಪ್ರಕ್ರಿಯೆ ಇದು? ಮಾಹಿತಿಯನ್ನ ಸಂಗ್ರಹಿಸುವಂತಹ ಪ್ರಕ್ರಿಯೆ ಅಂತ ನಾವು ಹೇಳಬಹುದು.
main important concept in data sources of data collection. There are two main sources of data collection. First one is primary sources or primary data, and another one is secondary sources or secondary data. ನಿಮಗೆ 2 ಮಾರ್ಕ್ಸ್ಗೆ ವಾಟ್ ಈಸ್ ಪ್ರೈಮರಿ ಡಾಟಾ ಅಂತಾರೆ ಕೇಳಬಹುದು ಅಥವಾ ವಾಟ್ ಈಸ್ ಪ್ರೈಮರಿ ಸೋರ್ಸಸ್ ಅಂತಾರೆ ಕೇಳಬಹುದು. ಯಾವುದು ಕೇಳಿದ್ರು ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ. ಫಸ್ಟ್ ನಾವೀಗ ಪ್ರೈಮರಿ ಡಾಟಾ ಅಂದ್ರೆ ಏನು ಅಂತ ನೋಡೋಣಂತ. ಪ್ರೈಮರಿ ಡಾಟಾ ಮೀನ್ಸ್ ಡಾಟಾ ಕಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ಇನ್ವೆಸ್ಟಿಗೇಟರ್ ಫಾರ್ ದ ಫಸ್ಟ್ ಟೈಮ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಡಾಟಾ. ಡೈರೆಕ್ಟ್ಲಿ ಇನ್ವೆಸ್ಟಿಗೇಟರ್ ಏನಿರ್ತಾನ ಅವ ಖುದ್ದಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ರೆ ಅದಕ್ಕೆ ಪ್ರೈಮರಿ ಡಾಟಾ ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ನಾವು ಕರಿತೀವಿ. ಎಕ್ಸಾಂಪಲ್ಸ್ ಆರ್ ಸೋರ್ಸಸ್ ಆಫ್ ಪ್ರೈಮರಿ ಡಾಟಾ, ಪರ್ಸನಲ್ ಇಂಟರ್ವ್ಯೂ ಆರ್ ಡೈರೆಕ್ಟ್ ಆಬ್ಸರ್ವೇಷನ್, questionnaires method, telephone interview, experiment, survey, schedule. These are the examples of primary data or sources of primary data. Meaning of secondary data. Secondary data are data that have already collected by someone else and are used by the investigator for another purpose is called secondary data. ಇಲ್ಲಿ ಸೆಕೆಂಡರಿ ಡಾಟಾದೊಳಗೆ ಏನಾಗ್ತೈತಿ, ಆಲ್ರೆಡಿ ಒಬ್ಬ ವ್ಯಕ್ತಿ ಏನ್ ಮಾಡಿರ್ತಾನ ಅಂತಂದ್ರ ಮಾಹಿತಿಯನ್ನ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಿಟ್ಟಿರ್ತಾನ. ಅವುಗಳನ್ನ ತನ್ನ ಉದ್ದೇಶಕ್ಕಾಗಿ ಸಂಗ್ರಹಣೆ ಮಾಡಿರ್ತಾನ. ಅದನ್ನ ಏನ್ ಮಾಡ್ತಾನ ಅಂದ್ರೆ ಇನ್ವೆಸ್ಟಿಗೇಟರ್ ಇನ್ನೊಬ್ಬ ವ್ಯಕ್ತಿ ಬಳಕೆ ಮಾಡ್ಕೊಂಡ್ರ ಅದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡರಿ ಡಾಟಾ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಫಾರ್ ಸೆಕೆಂಡರಿ ಡಾಟಾ: government publications, census report, RBI reports, economic survey, company annual reports, newspaper and magazines, books and journals, website, online data. These are the examples of secondary data or sources of secondary data. Easy one line examination tips. Primary data ಅಂದ್ರೆ ಏನರ್ಥ, ಫಸ್ಟ್ ಹ್ಯಾಂಡ್ ಡಾಟಾ ಆಗಿರ್ತೈತಿ. These data are collected by us ಆರ್ ಇನ್ವೆಸ್ಟಿಗೇಟರ್ ಅಂತ ನಾವು ಕರಿತೀವಿ. ಫಸ್ಟ್ ಹ್ಯಾಂಡ್ ಕಾರ್ ತಗೊಂಡ್ರೆ ಅದೇನಂತ ಅರ್ಥ, ಪ್ರೈಮರಿ ಅಂತ ಅರ್ಥ, ಪ್ರಾಥಮಿಕ ಅಂತ ಅರ್ಥ. ನೀವ ತಗೊಂಡ್ರಿ ಕಾರು ಅಂದ್ರ ಅದೇನ ಪ್ರೈಮರಿ ಅಂತ ನಾವು ಕರಿತೀವಿ. ಅಂಡ್ ಅನದರ್ ಒನ್ ಏನು, ಸೆಕೆಂಡರಿ ಡಾಟಾ. ಸೆಕೆಂಡರಿ ಡಾಟಾ ಅಂದ್ರೆ ಏನು, ಸೆಕೆಂಡ್ ಹ್ಯಾಂಡ್ ಡಾಟಾ ಅಂತ ಅರ್ಥ. ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿರಿ ನೀವು, ಸೆಕೆಂಡ್ ಪಾರ್ಟಿ ಆಗಿ ಥರ್ಡ್ ಪಾರ್ಟಿ ಆಗಿ ನೀವು ಕಾರ್ ತಗೊಳತ್ತೀರಿ ಅಂದ್ರೆ ಏನ, ಅದೇನಂತ ತಿಳ್ಕೊಬೇಕು ನೀವು, ಸೆಕೆಂಡರಿ ಡಾಟಾ ಅಂತ ಅರ್ಥ ಮಾಡ್ಕೋಬಹುದು. ಆಲ್ರೆಡಿ ಕಲೆಕ್ಟೆಡ್ ಬೈ ಅದರ್ ಪರ್ಸನ್ ಬಟ್ ನೌ ಯು ಆರ್ ಯೂಸಿಂಗ್ ದೋಸ್ ಡಾಟಾಸ್ ಅಂತ ನಾವು ಹೇಳಬಹುದು. ಇದಿಷ್ಟು ಡಾಟಾ ಕಲೆಕ್ಷನ್ ಆಫ್ ಡಾಟಾ ಮತ್ತು ಟೈಪ್ಸ್ ಆಫ್ ಡಾಟಾ ಕಲೆಕ್ಷನ್ ಅಥವಾ ಸೋರ್ಸಸ್ ಆಫ್ ಡಾಟಾ ಕಲೆಕ್ಷನ್ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಡಾಟಾ ಮತ್ತು ಸೆಕೆಂಡರಿ ಡಾಟಾ ಅನ್ನ ನೋಡೋಣಂತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.